ಪುರಾತನ ಕಾಲದಲ್ಲಿ ಒಂದು ಪುಣ್ಯಭೂಮಿಯಲ್ಲಿ ಜ್ಞಾನ ಮತ್ತು ಧರ್ಮಕ್ಕೆ ಹೆಸರುವಾಸಿಯಾದ ಒಂದು ಸಣ್ಣ ಆಶ್ರಮವಿತ್ತು. ಆ ಆಶ್ರಮದಲ್ಲಿ ಶಾಂತ ಮತ್ತು ಪವಿತ್ರ ಜೀವನವನ್ನು ನಡೆಸುತ್ತಿದ್ದ ಇಬ್ಬರು ವೃದ್ಧ ದಂಪತಿಗಳು ವಾಸಿಸುತ್ತಿದ್ದರು. ಅವರು ಕುರುಡರಾಗಿದ್ದರು. ಅವರ ಹೆಸರುಗಳು ಶಾಂತನು ಮತ್ತು ಮಾಲಿನಿ. ಅವರಿಗೆ ಶ್ರವಣಕುಮಾರ ಎಂಬ ಒಬ್ಬನೇ ಮಗನಿದ್ದನು. ಶ್ರವಣನು ತನ್ನ ತಂದೆ ತಾಯಿಯರಿಗೆ ತುಂಬಾ ಪ್ರೀತಿ ಮತ್ತು ಭಕ್ತಿಯನ್ನು ಹೊಂದಿದ್ದನು. ಅವನು ತನ್ನ ತಂದೆ ತಾಯಿಯರಿಗೆ ಕಣ್ಣುಗಳಂತಿದ್ದನು. ಶ್ರವಣಕುಮಾರನ ಜನನವು ಒಂದು ವಿಶೇಷ ಘಟನೆಯಾಗಿತ್ತು. ಅವನು ಹುಟ್ಟಿದಾಗ ಆಶ್ರಮದಲ್ಲಿ ದೈವಿಕ ಶಕ್ತಿಗಳು ನೆಲೆಸಿದವು. ಅವನ ತಂದೆ ತಾಯಿಗಳು ಅವನನ್ನು ದೈವದ ವರವೆಂದು ಪರಿಗಣಿಸಿದರು. ಶ್ರವಣನು ಬೆಳೆಯುತ್ತಿದ್ದಂತೆ ಅವನಲ್ಲಿ ದೈವಿಕ ಗುಣಗಳು ಹೆಚ್ಚಾಗುತ್ತಿದ್ದವು. ಅವನು ತನ್ನ ತಂದೆ ತಾಯಿಯರಿಗೆ ಸೇವೆ ಮಾಡುವುದರಲ್ಲಿ ಸಂತೋಷವನ್ನು ಕಂಡುಕೊಳ್ಳುತ್ತಿದ್ದನು. ಶ್ರವಣನು ತನ್ನ ತಂದೆ ತಾಯಿಯರಿಗೆ ಬೇಕಾದ ಎಲ್ಲವನ್ನೂ ಮಾಡುತ್ತಿದ್ದನು. ಅವನು ಅವರಿಗೆ ಆಹಾರವನ್ನು ತಯಾರಿಸುತ್ತಿದ್ದನು, ಅವರಿಗೆ ಸ್ನಾನ ಮಾಡಿಸುತ್ತಿದ್ದನು ಮತ್ತು ಅವರಿಗೆ ಬೇಕಾದ ಎಲ್ಲವನ್ನೂ ಒದಗಿಸುತ್ತಿದ್ದನು. ಅವನು ತನ್ನ ತಂದೆ ತಾಯಿಯವರನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ಕಾಡಿನಲ್ಲಿ ತಿರುಗಾಡುತ್ತಿದ್ದನು. ಅವನು ಅವರಿಗೆ ಸುಂದರವಾದ ಪ್ರಕೃತಿಯನ್ನು ತೋರಿಸುತ್ತಿದ್ದನು ಮತ್ತು ಅವರಿಗೆ ಪಕ್ಷಿಗಳ ಹಾಡುಗಳನ್ನು ಕೇಳಿಸುತ್ತಿದ್ದನು. ಒಂದು ದಿನ ಶ್ರವಣನ ತಂದೆ ತಾಯಿಗಳು ಅವನಿಗೆ ತೀರ್ಥಯಾತ್ರೆಗೆ ಹೋಗಲು ಬಯಸುವುದಾಗಿ ಹೇಳಿದರು. ಅವರು ತಮ್ಮ ಜೀವನದ ಕೊನೆಯ ದಿನಗಳನ್ನು ಪವಿತ್ರ ಸ್ಥಳಗಳಲ್ಲಿ ಕಳೆಯಲು ಬಯಸಿದ್ದರು. ಶ್ರವಣನು ತನ್ನ ತಂದೆ ತಾಯಿಯವರ ಆಸೆಯನ್ನು ಪೂರೈಸಲು ನಿರ್ಧರಿಸಿದನು. ಶ್ರವಣನು ತನ್ನ ತಂದೆ ತಾಯಿಯವರನ್ನು ಹೊತ್ತುಕೊಂಡು ಹೋಗಲು ಒಂದು ವಿಶೇಷವಾದ ತೊಟ್ಟಿಲನ್ನು ತಯಾರಿಸಿದನು. ಆ ತೊಟ್ಟಿಲನ್ನು ಬಿದಿರಿನಿಂದ ಮಾಡಲಾಗಿತ್ತು ಮತ್ತು ಅದನ್ನು 2 ಬುಟ್ಟಿಗಳಾಗಿ ವಿಂಗಡಿಸಲಾಗಿತ್ತು. ಒಂದು ಬುಟ್ಟಿಯಲ್ಲಿ ಅವನ ತಂದೆ ಕುಳಿತರೆ ಇನ್ನೊಂದು ಬುಟ್ಟಿಯಲ್ಲಿ ಅವನ ತಾಯಿ ಕುಳಿತುಕೊಳ್ಳುತ್ತಿದ್ದರು. ಶ್ರವಣನು ಆ ತೊಟ್ಟಿಲನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಂಡು ತೀರ್ಥಯಾತ್ರೆಗೆ ಹೊರಟನು. ಶ್ರವಣನು ತನ್ನ ತಂದೆ ತಾಯಿಯವರನ್ನು ಹೊತ್ತುಕೊಂಡು ಅನೇಕ ಪವಿತ್ರ ಸ್ಥಳಗಳಿಗೆ ಭೇಟಿ ನೀಡಿದನು. ಅವರು ಗಂಗಾ ನದಿಯ ದಡದಲ್ಲಿರುವ ಹರಿದ್ವಾರಕ್ಕೆ, ಯಮುನಾ ನದಿಯ ದಡದಲ್ಲಿರುವ ಮಥುರಾಕ್ಕೆ ಮತ್ತು ಸರಸ್ವತಿ ನದಿಯ ದಡದಲ್ಲಿರುವ ಪ್ರಯಾಗಕ್ಕೆ ಭೇಟಿ ನೀಡಿದರು. ಅವರು ಅನೇಕ ದೇವಾಲಯಗಳಿಗೆ ಮತ್ತು ಆಶ್ರಮಗಳಿಗೆ ಭೇಟಿ ನೀಡಿದರು. ಒಂದು ದಿನ ಶ್ರವಣನು ತನ್ನ ತಂದೆ ತಾಯಿಯವರನ್ನು ಹೊತ್ತುಕೊಂಡು ಕಾಡಿನ ಮೂಲಕ ಹೋಗುತ್ತಿದ್ದನು. ಆಗ ಅವನಿಗೆ ತುಂಬಾ ಬಾಯಾರಿಕೆಯಾಯಿತು. ಅವನು ತನ್ನ ತಂದೆ ತಾಯಿಯವರಿಗೆ ನೀರು ತರಲು ನದಿಗೆ ಹೋದನು. ಆ ಸಮಯದಲ್ಲಿ ಅಯೋಧ್ಯೆಯ ರಾಜನಾದ ದಶರಥನು ಕಾಡಿನಲ್ಲಿ ಬೇಟೆಯಾಡುತ್ತಿದ್ದನು. ದಶರಥನು ಶಬ್ದವನ್ನು ಕೇಳಿದನು ಮತ್ತು ಪ್ರಾಣಿ ಎಂದು ತಿಳಿದು ಬಾಣವನ್ನು ಬಿಟ್ಟನು. ಆ ಬಾಣವು ಶ್ರವಣನಿಗೆ ತಗುಲಿತು. ಶ್ರವಣನು ನೋವಿನಿಂದ ಕಿರುಚಿದನು. ದಶರಥನು ಶಬ್ದವನ್ನು ಕೇಳಿ ಓಡಿ ಬಂದನು. ಅವನು ಶ್ರವಣನು ಬಾಣದಿಂದ ಗಾಯಗೊಂಡಿರುವುದನ್ನು ಕಂಡನು. ದಶರಥನು ಶ್ರವಣನಿಗೆ ಕ್ಷಮೆಯಾಚಿಸಿದನು. ಶ್ರವಣನು ದಶರಥನಿಗೆ ತನ್ನ ತಂದೆ ತಾಯಿಯವರ ಬಗ್ಗೆ ಹೇಳಿದನು ಮತ್ತು ಅವರಿಗೆ ನೀರು ತೆಗೆದುಕೊಂಡು ಹೋಗುವಂತೆ ಕೇಳಿಕೊಂಡನು. ದಶರಥನು ಶ್ರವಣನ ತಂದೆ ತಾಯಿಯವರ ಬಳಿಗೆ ಹೋದನು ಮತ್ತು ಅವರಿಗೆ ಏನಾಯಿತು ಎಂದು ಹೇಳಿದನು. ಶ್ರವಣನ ತಂದೆ ತಾಯಿಗಳು ದುಃಖದಿಂದ ಕಣ್ಣೀರು ಹಾಕಿದರು. ಅವರು ತಮ್ಮ ಮಗನ ಸಾವಿಗೆ ಶೋಕಿಸಿದರು. ಅವರು ದಶರಥನಿಗೆ ಶಾಪವನ್ನು ನೀಡಿದರು. ನೀನು ಕೂಡ ನಿನ್ನ ಮಗನಿಂದ ದೂರವಾಗಿ ದುಃಖವನ್ನು ಅನುಭವಿಸುತ್ತೀಯಾ ಎಂದು ಶಾಪವಿತ್ತರು. ದಶರಥನು ಶ್ರವಣನ ತಂದೆ ತಾಯಿಯವರ ಶಾಪವನ್ನು ಪಡೆದನು. ಅವನು ತನ್ನ ತಪ್ಪಿಗೆ ಪಶ್ಚಾತ್ತಾಪಪಟ್ಟನು. ಅವನು ಶ್ರವಣನ ಅಂತ್ಯಕ್ರಿಯೆಯನ್ನು ಮಾಡಿದನು ಮತ್ತು ಅವನ ತಂದೆ ತಾಯಿಯವರನ್ನು ಆಶ್ರಮಕ್ಕೆ ಕರೆದುಕೊಂಡು ಹೋದನು.